ಅಣ್ಣ ಬಂದಿಲ್ಲವೇ? ಅಣ್ಣ ಬಂದಿಲ್ಲವೇ? ಈ ಒಂದು ಪ್ರಶ್ನೆ ನಮ್ಮ ಸಮಾಜವನ್ನು ಬೆತ್ತಲೆ ಮಾಡುತ್ತದೆ. ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಗಣ್ಯರೊಬ್ಬರು ವಿವರಿಸಿದ ನೈಜ ಘಟನೆಯೊಂದು ನಂತರ ಪತ್ರಿಕೆಯೊಂದರಲ್ಲಿ ಸುದ್ದಿಯಾಗಿ ಪ್ರಕಟವಾಯಿತು. ಅದನ್ನು ಓದಿದ ನಂತರ ನನ್ನ ಮನಸ್ಸು ಆಳವಾಗಿ ಕಾಡಿತು. ಅದು ಓದಿ ಮರೆತು ಬಿಡುವ ಸುದ್ದಿಯಲ್ಲ, ಇಂದಿನ ಶಿಕ್ಷಣದ ದಿಕ್ಕಿನ ಮೇಲೆಯೇ ಗಂಭೀರ ಪ್ರಶ್ನೆ ಎತ್ತುವಂಥದ್ದು. ಪುಣೆಯಲ್ಲಿ ವಾಸವಾಗಿದ್ದ ಒಬ್ಬ ತಂದೆ ತನ್ನ ಬದುಕನ್ನೇ ತ್ಯಾಗ ಮಾಡಿ ಇಬ್ಬರು ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಿದರು. ಉತ್ತಮ ವಿದ್ಯೆ, ಉತ್ತಮ ಉದ್ಯೋಗ, ವಿದೇಶದ ಬದುಕು ಎಲ್ಲವೂ ಮಕ್ಕಳಿಗೆ ಸಿಕ್ಕಿತು. ಆದರೆ ಆ ತಂದೆಗೆ ಕೊನೆಯಲ್ಲಿ ಸಿಕ್ಕಿದ್ದು ಏನು? ತಾಯಿ ವಿಧಿವಶಳಾದಾಗ ಅಂತ್ಯ ಸಂಸ್ಕಾರಕ್ಕೆ ಕಾಯುತ್ತ ಕುಳಿತ ತಂದೆಯ ಪ್ರಶ್ನೆ, ಅಣ್ಣ ಬಂದಿಲ್ಲವೇ? ಅಣ್ಣ ಬಂದಿಲ್ಲವೇ? ಆ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ಕೆಲಸದ ಒತ್ತಡ ಅಷ್ಟೇ ಕಾರಣ. ಕಿರಿಯ ಮಗ ಮಾತ್ರ ಬಂದನು. ಅಣ್ಣ ತಮ್ಮರ ನಡುವೆ ನಡೆದ ಮಾತುಕತೆ ತಂದೆಯ ಮನಸ್ಸನ್ನು ಚೂರು ಚೂರಾಗಿಸಿತು. ಈಗ ಅಮ್ಮ ಸತ್ತಾಗ ನಾನು ಬಂದಿದ್ದೇನೆ, ಮುಂದೆ ನಿನ್ನ ಸಮಯದಲ್ಲಿ ಅಣ್ಣ ಬರುತ್ತಾನೆ. ಸಂಬಂಧಗಳು ಲೆಕ್ಕಾಚಾರದ ಮಟ್ಟಕ್ಕೆ ಇಳಿದ ಕ್ಷಣ ಅದು. ಭಾವನೆಗಳಿಗೂ ಸಮಯ ಕಟ್ಟಿದ ಕ್ಷಣ ಅದು. ತಂದೆ ಏನೂ ಹೇಳಲಿಲ್ಲ, ಮೌನವಾಗಿ ಕೋಣೆಯೊಳಗೆ ಹೋದರು. ಈ ಕಾರಣದಿಂದಾದರೂ ನನ್ನ ಹಿರಿಯ ಮಗ ಬಂದೇ ಬರುತ್ತಾನೆ ಎಂಬ ಅಂತಿಮ ಆಶಯದೊಂದಿಗೆ ಅವರು ಆತ್ಮಹತ್ಯೆಗೆ ಶರಣಾದರು. ಇದು ಒಬ್ಬ ತಂದೆಯ ವೈಯಕ್ತಿಕ ದುರಂತವಷ್ಟೇ ಅಲ್ಲ, ಇದು ನಮ್ಮ ಸಮಾಜದ ಪ್ರತಿಬಿಂಬ. ನಾವು ಮಕ್ಕಳಿಗೆ ಯಶಸ್ಸಿನ ಹಾದಿ ತೋರಿಸುತ್ತೇವೆ, ಉದ್ಯೋಗಗಳ ಕನಸು ಕಟ್ಟಿಕೊಡುತ್ತೇವೆ, ವಿದೇಶಕ್ಕೆ ಕಳುಹಿಸಿ ಹೆಮ್ಮೆ ಪಡುತ್ತೇವೆ. ಆದರೆ ನಾವು ಕಲಿಸುತ್ತಿದ್ದೇವೆಯೇ ಮಾನವೀಯತೆಯನ್ನ, ಕೃತಜ್ಞತೆಗಳನ್ನ, ಸಂಬಂಧಗಳ ಮೌಲ್ಯವನ್ನ? ವಿದ್ಯೆ ಮಾನವನನ್ನ ಮಹಾನ್ ಮಾಡಬೇಕು ನಿಜ, ಆದರೆ ಸಂಸ್ಕಾರವಿಲ್ಲದ ವಿದ್ಯೆ ಮಾನವನನ್ನ ನಿರ್ದಯಗೊಳಿಸುತ್ತಿದೆ. ಇಂದು ನಮ್ಮ ಮಕ್ಕಳು ಎಷ್ಟು ಗಳಿಸುತ್ತಾರೆ ಎನ್ನುವುದು ಮುಖ್ಯವಲ್ಲ, ಅವರು ಎಷ್ಟು ಮಾನವೀಯರಾಗಿದ್ದಾರೆ ಎನ್ನುವುದೇ ಮುಖ್ಯ. ಪೋಷಕರು, ಶಿಕ್ಷಕರು, ಸಮಾಜ, ನಾವೆಲ್ಲರೂ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಸಮಯ ಇದು. ಮಕ್ಕಳ ಭವಿಷ್ಯ ಕಟ್ಟುವ ಮೊದಲು ಅವರ ಮನಸ್ಸು ಕಟ್ಟೋಣ. ಅವರ ಹೃದಯ ಬೆಳೆಸೋಣ. ಇಲ್ಲದಿದ್ದರೆ ನಾಳೆ ಇನ್ನೊಬ್ಬ ತಂದೆ ಅಣ್ಣ ಬಂದಿಲ್ಲವೇ ಎಂದು ಕೇಳುವ ನೋವಿನ ಪ್ರಶ್ನೆ ನಮ್ಮನ್ನೇ ತಟ್ಟಬಹುದು. ಚಿಂತನೆಗೆ ಮನಸ್ಸು ಕಾಡುವ ನೈಜ ಘಟನೆ ಇದು. ಆತ್ಮವಿಮರ್ಶೆಗೆ ಉತ್ತರ ಬೇಡುವ ಮಹತ್ತರ ಪ್ರಶ್ನೆ ಇದು.